ಈಗಷ್ಟೇ 100 ಮಹಿಳೆಯರು ಇದ್ದಂಥ ಗ್ರೂಪ್ನಿಂದ ಕಲಾತಂಡ ಎಲ್ಲ ಅದರಲ್ಲಿ ಶಂಖ ನಾದಸ್ವರಂ ನಗಾಡ ಎಲ್ಲ ನೋಡಿದ್ರಿ. ಇನ್ನೊಂದು ಕಡೆಗೆ ಪರೇಡ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಭವನೀಶ್ ಕುಮಾರ್ ಅವರು ನಡೆಸ್ತಾ ಇದ್ದಂಥ ಒಂದು ಪರೇಡ್ ಗ್ರೂಪ್ ಅನ್ನ ನೋಡ್ತಾ ಇದ್ದೀರಾ. ಲೆಫ್ಟಿನೆಂಟ್ ಕರ್ನಲ್ ಜಸ್ರಾಮ್ ಸಿಂಗ್ 4 ಮೀ ಹೆಲಿಕಾಪ್ಟರ್ಗಳಿಂದ ಪುಷ್ಪವೃಷ್ಟಿ ಕೂಡ ಕರ್ತವ್ಯ ಪಥದಲ್ಲಿ ಆಗಿದೆ. ಎರಡೂ ಪರೇಡ್ ಕಮಾಂಡರ್ಗಳು ಈಗ ಪರೇಡನ್ನು ಪ್ರಾರಂಭ ಮಾಡಿಸಿದ್ದಾರೆ. ಇವರ ಬೆನ್ನ ಹಿಂದೆ ನೀವು ಅದು ಮುಗಿದೇ ಇದ್ದರೆ ಮುಗಿದಂಗೆ ಕಾಣಿಸ್ತಾ ಇಲ್ಲ. ಬೆನ್ನ ಹಿಂದೆ ನಿಮಗೊಂದು ಅದ್ಭುತವಾದಂಥ ದೃಶ್ಯ ಬರುತ್ತೆ. ಈಗ ಫ್ರಾನ್ಸ್ನಿಂದ ಬಂದಿರುವಂತಹ ಬ್ಯಾಂಡ್ ಫಸ್ಟ್ ಬರುತ್ತೆ. ಅದಾದಮೇಲೆ ಅವರ ಪರೇಡ್ ಕಂಟಿಂಜೆಂಟ್ ಬರುತ್ತೆ, ತಂಡ. ನಿಮಗೆ ಕಾಣಿಸ್ತಾ ಇದೆ ಫ್ರಾನ್ಸ್ನ ಸಂಗೀತದ ತಂಡ ಬಂದಿದೆ. ಅಲ್ಲಿ ಅದು ಹೋಗ್ತಾ ಇದ್ದಾರೆ, ಅವರು ಪಾಸ್ ಆಗ್ತಿದ್ದಾರೆ. ಸಾಮಾನ್ಯವಾಗಿ ಒಂದು ದೇಶದಲ್ಲಿ ಇನ್ನೊಂದು ದೇಶದ ಸೈನಿಕರು ಪರೇಡ್ ಮಾಡೋದು ಬಹಳ ರೇರು, ತುಂಬ ಕಡಿಮೆ ಅದು. ಬಟ್ ಇದು ಇತ್ತೀಚೆಗೆ ಶುರು ಆಗಿದೆ. ಹೌದು, ಯು ಆರ್ ರೈಟ್. ಹಾಗಾಗಿ ಈಗ ನಮ್ಮವರು ಹೋಗಿದ್ರು. ಕಳೆದ ಬಾರಿ ಪ್ರಧಾನಮಂತ್ರಿಗಳ ಅಧ್ಯಕ್ಷರಾಗಿದ್ದಾಗ ಫ್ರಾನ್ಸ್ನ ಸೆಲೆಬ್ರೇಷನ್ಸ್ ಅಲ್ಲಿ ಅಲ್ಲಿ ಹಬ್ಬದ ಸಂದರ್ಭದಲ್ಲಿ ಅವರ ದೇಶದ ಹಬ್ಬದ ಸಂದರ್ಭದಲ್ಲಿ ಹೋಗಿದ್ದಾಗ ನಮ್ಮವರು ಹೋಗಿದ್ರು ಇದೇ ಥರ ಪರೇಡ್ಗೆ. ನೀವು ನೋಡ್ತಾ ಇರೋದು ಸಂಗೀತ ಕೇಳಿಸ್ಕೊಳ್ಳೋಣ. ಆಲ್ ರೈಟ್, ಈಗ ನೀವು ನೋಡ್ತಾ ಇರೋದು ಫ್ಲೈ ಪಾಸ್ಟ್ ಬರ್ತಾ ಇದ್ದಾರೆ ಅಲ್ಲಿ. ಏರ್ಬಸ್ಸಿನ ಒಂದು ಟ್ರಾನ್ಸ್ಪೋರ್ಟ್ ಟ್ಯಾಂಕರ್ ವಿಚ್ ಕ್ಯಾನ್ ಆಲ್ಸೋ ಫ್ಯೂಯಲ್ ಟು ಮಲ್ಟಿಪಲ್ ಏರ್ಕ್ರಾಫ್ಟ್ಸನ್ನು, ಅಂದರೆ ಫೈಟರ್ ಜೆಟ್ಸ್ಗಳಿಗೆ ಇಂಧನವನ್ನು ತುಂಬಿಸುವ ಸಾಮರ್ಥ್ಯವನ್ನು ಆಗಸದಲ್ಲೇ ಹೊಂದಿರುವಂತಹ ಈ ಏರ್ಬಸ್ ವಿಮಾನ ಈಗ ಅಲ್ಲಿ ಹಾರುತ್ತೆ, ನೀವು ನೋಡ್ತಾ ಇರ್ತೀರಿ. ನೆಕ್ಸ್ಟು ಅದನ್ನು 2 ರಫೈಲ್ ಜೆಟ್ಗಳು ಅದಕ್ಕೆ ಬಾಲಂಗೋಚಿ ಥರ ಬರುತ್ತವೆ. ಇವೆರಡೂ ದೇ ಹ್ಯಾವ್ ಟೇಕನ್ ಆಫ್ ಫ್ರಮ್ UAE ಇಂದ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿರುವಂಥ ಅವ್ರ ಬೇಸಿಂದ ಕರ್ಕೊಂಡು ಬಂದಿದ್ದಾರೆ. ಅದನ್ನು ಅವರು ಕೂಡ ಅದನ್ನು ಫ್ಲೈ ಪಾಸ್ಟ್ ಮಾಡಿಸ್ತಾರೆ. ನಾವು ಆ ದೃಶ್ಯವನ್ನು ಕೂಡ ನಂತರದಲ್ಲಿ ನೋಡಬಹುದು. ಇದಾದ ಮೇಲೆ ನಮ್ಮ ಆರ್ಮಿಯ ಕಂಟಿಂಜೆಂಟ್ಗಳು ಸ್ಟಾರ್ಟ್ ಆಗ್ತಾ ಇವೆ ಎಲ್ಲ ರೀತಿಯ ಪರೇಡ್ಗಳಲ್ಲಿ. ಈಗ ನೀವು ನೋಡ್ತಾ ಇರೋದು ಆರ್ಮಿಯ ಮೌಂಟೆಡ್ ಕಾಲಮ್ಸು, 61 ಕ್ಯಾವೆಲ್ರಿ ಮೌಂಟ್, ಅಂದರೆ ಅಶ್ವಾರೂಢ ನಮ್ಮ ಸೈನಿಕರ ಪರೇಡನ್ನು ನೋಡ್ತಾ ಇದ್ದೀರಿ. Major Yashdeep Ehlawat. Raised in 1953, the 61 Cavalry is the only serving active horse cavalry regiment in the world. The motto of the regiment, Ashwa Shakti Yashobal, meaning horsepower is forever supreme. ಸಹಜವಾಗಿ ಟ್ಯಾಂಕ್ ಅಂದರೆ ನಮ್ಮ ಈ ಅಶ್ವಾರೂಢ ಪಡೆಯ ಕಾಲಮ್ಗಳದ್ದೆಲ್ಲ ಮುಗಿದ ನಂತರ ಈಗ ನಮ್ಮ ಶಸ್ತ್ರಾಸ್ತ್ರ ಸಾಮರ್ಥ್ಯವನ್ನು ಹಳೆಯದು ಮತ್ತು ಹೊಸದು ಎರಡನ್ನ ಈಗ ಪ್ರದರ್ಶಿಸೋಕ್ಕೆ ಪ್ರಾರಂಭ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಿ. ಹಾಗೆ ನೋಡಿದ್ರೆ ಈ ಮೌಂಟೆಡ್ ಅಶ್ವಾರೂಢ ಈ ಕ್ಯಾವೆಲ್ರಿ ಏನಿದೆ, ಇದು ಪ್ರಪಂಚದಲ್ಲಿ ಉಳಿದುಕೊಂಡಿರುವ ಏಕೈಕ ಇಂತಹ ಒಂದು ಯೂನಿಟ್ ಇದು ಪ್ರಪಂಚದಲ್ಲಿ. ಹೌದೌದು, ತುಂಬಾ ಕಡಿಮೆ, ಇಲ್ಲವೇ ಇಲ್ಲ. ಆಲ್ಮೋಸ್ಟ್ ಆಕ್ಟಿವ್ ಆಗಿ ನಾನು ಹೇಳ್ತಿರೋದು, ಆಕ್ಟಿವ್ ಆಗಿ ಉಳ್ಕೊಂಡಿರೋದು ಅದು ಒಂದೇ ಇರಬೇಕು ನನ್ನ ಲೆಕ್ಕಾಚಾರದಲ್ಲಿ. ಮೋಸ್ಟ್ಲಿ ಹಳೆಯ ಕಾಲದಲ್ಲಿ ಈಗ ನೀವು ನೋಡ್ತಾ ಇರೋದು ಮೆಕನೈಸ್ಡ್, ಅಂದ್ರೆ ನಮ್ಮ ಶಸ್ತ್ರಾಸ್ತ್ರಗಳನ್ನು ತೋರಿಸುವಂಥದ್ದು T-90 ಭೀಷ್ಮ. ಇದನ್ನ ಹಲವಾರು ಬಾರಿ ನಮ್ಮ ಪೆರೇಡ್ಗಳನ್ನು ನೋಡಿದವ್ರಿಗೆ ಇದರ ದೃಶ್ಯ ಏನು ಹೊಸದಾಗಿರಲಿಕ್ಕಿಲ್ಲ. ಬಟ್ ನಮ್ಮ ಮೇನ್ ಬ್ಯಾಟಲ್ ಟ್ಯಾಂಕು ಅದು ಭಾಳ ವರ್ಸಟೈಲ್ ಬ್ಯಾಂಕು ಇನ್ ಆಪರೇಷನ್. ಇವಾಗ ನಮ್ಮಲ್ಲಿ T-90 ಇರೋವಂಥದ್ದು ನೀವು ನೋಡ್ತಾ ಇರೋವಂಥದ್ದು T-90 ಭೀಷ್ಮ. ಸಲ್ಯೂಟ್ ಮಾಡಲಿಕ್ಕೆ ಅತಿಥಿಯಾಗಿ ಬಂದಿರುವ ಅಧ್ಯಕ್ಷರಿಗೂ ಮತ್ತು ತಮ್ಮ ಕಮಾಂಡರ್ ಆಗಿರುವ ಭಾರತದ ರಾಷ್ಟ್ರಪತಿಗೆ, ಈ ಎಲ್ಲ ಸೈನಿಕರಿಗೆ ಟೆಕ್ನಿಕಲಿ ಕಮಾಂಡರ್ ಈಸ್ ನಮ್ಮ ಭಾರತೀಯದ ರಾಷ್ಟ್ರಪತಿಗಳು, ಸುಪ್ರೀಂ ಕಮಾಂಡರ್. ಹಾಗಾಗಿ ಅವರಿಗೆ ಗನ್ ಸಲ್ಯೂಟನ್ನು ಕೊಟ್ಟು ಮುಂದಕ್ಕೆ ಸಾಕ್ತಾ ಇದೆ. ಮಿಸೈಲ್ ಸಿಸ್ಟಮ್ಸ್ ಅನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದರ ಹಿಂದೆ ಈಗೇನ್ ಡೆವಲಪ್ಡ್ ಬೈ DRDO, ಅಂದರೆ ನಮ್ಮ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇಂದ ಡೆವಲಪ್ ಆಗಿರುವಂಥದ್ದು ನಾಗ್ ಮಿಸೈಲ್ ಸಿಸ್ಟಮ್ ಅನ್ನ ತೆಗೆದುಕೊಂಡು ಬರ್ತಾ ಇರುವಂಥದ್ದು. ಅದರ ದೃಶ್ಯಾವಳಿಗಳನ್ನು ನೀವು ಈಗ ನೋಡ್ತಾ ಇದ್ದೀರಿ. ಈಗ ನಾಟ್ ಎ ನ್ಯೂ, ನಮಗೆ ಹೊಸದು ಅಂತ ಹೇಳ್ಕೊಳ್ಳುವಂಥದ್ದಲ್ಲ. ಬಟ್ ಇದರ ವರ್ಷನ್ಸ್ಗಳು ಅಥವಾ ಡೆವಲಪ್ಮೆಂಟ್ಸು ಫರ್ದರ್ ಡೆವಲಪ್ಮೆಂಟ್ಸ್ ಆಗಿರ್ಬೋದೇನೋ, ಬಟ್ ನಮ್ಗೆ ಹೊಸದು ಅಂತಲ್ಲ. ಬಟ್ ನಮ್ಮ ಸಾಮರ್ಥ್ಯವನ್ನು ತೋರಿಸೋಕೆ ಒಂದಿಷ್ಟು ನಮಗೆ 26ನೇ ತಾರೀಕಿಗೆ ಇರೋದೇ ಅದಕ್ಕೆ ನಮ್ಮ ಸಾಮರ್ಥ್ಯ ತೋರಿಸ ಎಲ್ಲರದ್ದು ಎಲ್ಲ ದೇಶಗಳಲ್ಲೂ ಇದೆ. ಅಮೆರಿಕದವ್ರ ಹತ್ರ ಇಲ್ಲ. ಅವರು ಒಬ್ಬರೇನೋ ಸ್ಟಾರ್ಟ್ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಪ್ಲಾನ್ ಮಾಡಿದ್ರು. ಒಂದ್ಸರ್ತಿ ವಾಷಿಂಗ್ಟನ್ ಅಲ್ಲಿ ನಾನೊಂದು ಮಿಲಿಟರಿ ಪೆರೇಡ್ ಮಾಡಬೇಕು ಅಂತ. ಆಮೇಲೆ ಪ್ರಪಂಚದಲ್ಲಿ ಇದು ಇನ್ಸ್ಪೈರ್ ಯಾರು ಸರ್ ಮೊದಲನೇದಾಗಿ ಈ ರೀತಿಯಾಗಿ ಪರೇಡ್ಗಳನ್ನ ಮಾಡಬೇಕು, ನಮ್ಮ ಸಾಮರ್ಥ್ಯ ತೋರಿಸಬೇಕು ಅಂತ? ಎಲ್ಲ ಈಸ್ಟ್ ಯುರೋಪ್ ಅಲ್ಲೂ ಇತ್ತು, ಬ್ರಿಟಿಷ್ ಅಲ್ಲೂ ಇತ್ತು, ಯುರೋಪ್ ಅಲ್ಲೂ ಇತ್ತು. ಇದೆ ಇದು
ಪದ್ಧತಿಯಾಗಿ. ಅಲ್ಲ, ಇಂಥವ್ರನ್ನ ನೋಡಿ ನಾವು ಕಲ್ತ್ವಿ ಅನ್ನುವಂಥದ್ದೇನಿಲ್ಲ, ಅವ್ರವ್ರು ಶುರು ಮಾಡ್ಕೊಂಡ್ರು ಅವಾಗ. ನಮ್ಮಲ್ಲೂ ಹಂಗೆ ಸ್ಟಾರ್ಟ್ ಆಗಿರೋದು, ನಮ್ಮಲ್ಲೂ ಏನು ದೊಡ್ಡದಿದಲ್ಲ, ನಮ್ಮಲ್ಲೂ ಹಂಗೆ ಸ್ಟಾರ್ಟ್ ಆಗಿರೋದು. BMP ವೆಹಿಕಲ್ಸ್ನ ನೋಡ್ತಾ ಇದ್ದೀರಿ ಅಗೈನ್. ಈ ಮುಗಿದ ಮೇಲೆ ಆಲ್ ಟರೈನ್ ವೆಹಿಕಲ್ಸ್ ಅಂತ ತರ್ತಾ ಇದ್ದಾರೆ. ಇದು ನಮ್ಮಿಂದನೇ ಡೆವಲಪ್ ಆಗ್ತಾ ಇರೋವಂಥದ್ದು. ಇದು ಭಾಳ ಇಂಪಾರ್ಟೆಂಟ್. ಕೆಲವೆಲ್ಲ ಸಣ್ಣದಿರುತ್ತೆ ಅಸ್ತ್ರಗಳು, ಶಸ್ತ್ರಾಸ್ತ್ರಗಳನ್ನ ನಮ್ಗೆ ನೋಡಿದಾಗ ಅದರಗಳ ರಿಕ್ವೈರ್ಮೆಂಟ್ ಆ್ಯಂಡ್ ನೆಸೆಸಿಟಿ ತುಂಬ ಇರುತ್ತೆ. ನೀವು ನೋಡ್ತಾ ಇರೋಂಥದ್ದು ಆಲ್ ಟರೈನ್ ವೆಹಿಕಲ್ಸನ್ನು ನೋಡ್ತಾ ಇದ್ದೀರಿ. ಅಗೈನ್ ಡೆವಲಪ್ಡ್ ನಮ್ಮಲ್ಲೇ. ಆಲ್ಮೋಸ್ಟ್ 40 ಡಿಗ್ರಿ ಆ್ಯಂಗಲ್ನಲ್ಲಿ ಕ್ಲೈಂಬ್ ಮಾಡಬಹುದಾದಂತಹ ವೆಹಿಕಲ್ಗಳಿವು. ಅರೌಂಡ್ 40 ಡಿಗ್ರೀಸ್ ಅಂತ ಹೇಳ್ತಿದ್ದಾರೆ ಕ್ಲೈಂಬ್ ಮಾಡತ್ವೆ ಅಂತ. ಆ್ಯಂಡ್ ಎಲ್ಲ ಕಡೆನೂ ಯೂಸ್ ಮಾಡ್ಬೋದು, ಡೆಸರ್ಟಲ್ಲೂ ಯೂಸ್ ಮಾಡ್ಬೋದು, ಸ್ನೋನಲ್ಲಿ ಯೂಸ್ ಮಾಡ್ಬೋದು, ಎಲ್ಲ ಕಡೆನೂ ಯೂಸ್ ಮಾಡ್ಬೋದು. ದೇಶದಲ್ಲೇ ತಯಾರಿ ಆಗ್ತಿರೋಂಥ ವೆಹಿಕಲ್ಸ್. ಜನರಲಿ ಇವೆಲ್ಲ ಭಾಳ ಚಿಕ್ಕದಾಗಿ ಕಾಣ್ಬೋದು ನಮಗೆ, ಆದರೆ ಅವುಗಳ ಅವಶ್ಯಕತೆ ವಿಪರೀತವಾಗಿರುತ್ತೆ ಬಾರ್ಡರ್ ಏರಿಯಾಸಲ್ಲಿ. ಹಾಗಾಗಿ ಇದನ್ನೆಲ್ಲ ನಾವು ಮಾಡ್ಕೊಳ್ಳೋದು ಉತ್ತಮ. ಆ ಕಾಲ ಹೊರಟೋಗಿದೆ ಈಗ ಹೆಚ್ಚು ಕಡಿಮೆ. ಸಾಕ್ಸು, ಶೂ, ಲೇಸು, ಆಮೇಲೆ ಕಾಫಿನ ಬಾಕ್ಸನ್ನು ಕೂಡ ಹೊರಗಡೆಯಿಂದ ತರಿಸ್ಕೋಬೇಕು ಅನ್ನೋ ಕಾಲ ಮುಗಿದಂಗಿದೆ, ಅಟ್ಲೀಸ್ಟ್ ಇಂಥ ಸಣ್ಣ ಮ್ಯಾಟರ್ಗಳಲ್ಲಿ. ಆಲ್ ರೈಟ್, ಈ ಆಲ್ ಟರೈನ್ ವೆಹಿಕಲ್ಗಳನ್ನು ದಾಟಿ ಬರೋವಂಥದ್ದು ನಿಮಗೆ ಪಿನಾಕ ಆರ್ಟಿಲರಿ ರಾಕೆಟ್ ರೆಜಿಮೆಂಟ್, ಪಿನಾಕ ರಾಕೆಟ್ಸು. ಇದು ಅಗೈನ್ ನೀವು ಬಹಳ ಹೊಸದಾಗಿ ಪ್ರಥಮ ಬಾರಿಗೆ ನೋಡ್ತಾ ಇದ್ದೀರಿ. ಆಲ್ ಟರೈನ್ ವೆಹಿಕಲ್ಸ್ ನೀವು ಫಸ್ಟಾಗಿ ನೋಡ್ತಿರೋವಂಥದ್ದು. ಇಟ್ಸ್ ಎಕ್ಸ್ಟ್ರೀಮ್ಲಿ ವರ್ಸಟೈಲ್ ಅಂತ ಹೇಳ್ತಿದ್ದಾರೆ ನಮ್ಮಲ್ಲಿರೋ ಆಲ್ ಟರೈನ್ ವೆಹಿಕಲ್ಸ್ನ. ಇಂಥವನ್ನೆಲ್ಲ ನಾವು ಅದೇ ಈಗ ಅವ್ರು ಕೇಳ್ತಾ ಇದ್ದಂಗೆ 75 ವರ್ಷದಲ್ಲಿ ಏನಾಯಿತು ಅಂದಾಗ ಇವೆಲ್ಲ ಸ್ವಲ್ಪ ಅರ್ಲಿ ಆಗಬೇಕಾಗಿದ್ದಂಥವು ಇವೆಲ್ಲ ಕೆಲಸಗಳು ನನ್ನ ಲೆಕ್ಕಾಚಾರದಲ್ಲಿ. ಅದೊಂದು ನಮ್ಮ ಭಾರತಕ್ಕೊಂದು ಅದೊಂದು ಮೋಹ ಇತ್ತು, ಎಲ್ಲವನ್ನು ಹೊರಗಡೆಯಿಂದ ಎತ್ಕೊಂಬರೋದು ಶೋಕೇಸಲ್ಲಿ ಇಲ್ಲಿ ಇಡೋ ಥರ ಒಳ್ಳೆ. ಸದ್ಯಕ್ಕೆ ಈಗಂತೂ ಅದು ಬದಲಾವಣೆ ಆದಂಗಿದೆ. ಭಾಳ ಇಂಪಾರ್ಟೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಇನ್ನು ಡ್ರೋನ್ ಏರಿಯಾ, ಪಿನಾಕ ರಾಕೆಟ್ ಸಿಸ್ಟಮ್ಸನ್ನು ನೋಡ್ತಾ ಇದ್ದೀರಿ. ಡ್ರೋನ್ ಏರಿಯಾನಲ್ಲಿ ಮತ್ತು ಡಿಫೆನ್ಸಿನ ಎಲ್ಲ ಉತ್ಪಾದನೆಗಳ ಕ್ಷೇತ್ರದಲ್ಲಿ ಖಾಸಗಿಯವರ ಪಾತ್ರವನ್ನು ವಿಪರೀತವಾಗಿ ಹೆಚ್ಚಿಸ್ಕೋತಾ ಇದ್ದಾರೆ. ಈಗ ಟಾಟಾಸು, ಮಹೀಂದ್ರಾಸು, L&T ಈ ಥರ ಎಲ್ಲರೂ ಹೊರಗೆ ಬಂದಿದ್ದಾರೆ. ಈಗ ಈವನ್ ರಿಲಯನ್ಸ್ ಸಮ್ ಪಾರ್ಟ್ಸಲ್ಲಿ ಕೆಲವು ಸರಿ ಬಂದಿದ್ದಾರೆ. ಎಲ್ಲರೂ ಈಗ ಪ್ರೈವೇಟ್ ಅವ್ರು ಒಳಗೆ ಬರ್ತಿದ್ದಾರೆ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಹಸ್ ಹ್ಯಾಪನ್ಡ್ ಅಮೆರಿಕದಲ್ಲೆಲ್ಲ. ಎಲ್ಲ ಪ್ರೈವೇಟ್ ಪ್ಲೇಯರ್ಗಳವರು, ಲಾಕಿಡ್ ಮಾರ್ಟಿನ್, ಇವೆಲ್ಲವೂ ಪ್ರೈವೇಟ್ ಪಾರ್ಟಿಗಳು, ಬಟ್ ಆ ಸರ್ಕಾರದ ನಿಯಂತ್ರಣದಲ್ಲಿ ಇರ್ತಾರೆ. ಹಾಗೆ ನಮ್ಮಲ್ಲೂ ಆಗ್ತಾ ಇದೆ. ಹಲವಾರು ಉಪಕರಣಗಳನ್ನು ಈಗ ಖಾಸಗಿ ಕ್ಷೇತ್ರದಲ್ಲಿ ತಯಾರಿ ಮಾಡಲಿಕ್ಕೆ ಪ್ರಾರಂಭ ಆಗಿದೆ. ಈಗ ಪರ್ಟಿಕ್ಯುಲರ್ಲಿ ಡ್ರೋನ್ಸಲ್ಲಿ ಆಗ್ತಾ ಇದೆ, ಅದು ಟ್ಯಾಂಕ್ಸಲ್ಲಿ ಆಗ್ತಾ ಇದೆ ಆ ಕೆಲಸ. ನೀವು ನೋಡ್ತಾ ಇರೋದು ಪಿನಾಕ ರಾಕೆಟ್ ಸಿಸ್ಟಮ್ಸನ್ನು ನೋಡ್ತಾ ಇದ್ದೀರಿ. ಅದಾದಮೇಲೆ ವೆಪನ್ ಲೊಕೇಟಿಂಗ್ ರೆಡಾರ್ ಸಿಸ್ಟಮ್ಸು ನೋಡ್ತಾ ಇದ್ದೀರಿ. ಇದು ಕೂಡ ನಮಗೆ ಈಗೇನು ತುಂಬ ಸಾಧು ಅಂತಲ್ಲ, ಇದು ಅಫ್ಕೋರ್ಸ್ ಡೆವಲಪ್ಡ್ ವಿತ್ ಇನ್ ಇಂಡಿಯಾ. ಎಲ್ಲದಕ್ಕೂ ಒಂದೊಂದು ಇಟ್ಕೊಂಡಿರ್ತಾರೆ, ಎಲ್ಲದಕ್ಕೂ ಇಟ್ಟಿರ್ತಾರೆ. ಇದು DRDO ಡೆವಲಪ್ಡ್ ಸಿಸ್ಟಮ್ಸ್. ಮೇಡ್ ಇನ್ ಇಂಡಿಯಾ ಭಾಳ ಅದ್ಭುತವಾದ ಪದ ಆಗಿದೆ ಆರ್ಮಿಗಂತುವೆ. ಸಾವಿರಾರು ಉತ್ಪನ್ನಗಳನ್ನು ಬೇಕಾಗೋದನ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಈಗ ಲಿಸ್ಟಿಂದ, ಹೊರಗೆ ತರೋಂಗಿಲ್ಲ ಅಂತ. ಕಂಟ್ರೋಲ್ ಲಿಸ್ಟ್ ತರಂಗಿಲ್ಲ, ಇವನ್ನೆಲ್ಲ ನೀವು ತರ್ಕೂಡ್ದು, ಇನ್ನು ಇಂಪೋರ್ಟ್ ಮಾಡಬೇಡಿ ಅಂತ. ಫಾರ್ ಎಕ್ಸಾಂಪಲ್ ಈಗ ನೀವು ಬರ್ತಾ ಇರೋಂಥದ್ದು ನೋಡ್ತಾ ಇರೋದು ಸರ್ವತ್ರ ಮೊಬೈಲ್ ಬ್ರಿಡ್ಜಿಂಗ್ ಸಿಸ್ಟಮ್ಸ್. ಏನದು, ಟಕ್ಕಂತ ಒಂದು ಬ್ರಿಡ್ಜ್ ಬೇಕು ಅಂತಂದ್ರೆ, ಒಂದು ನದಿನೋ, ಒಂದು ಹೊಳ್ಳೆನೋ, ಒಂದು ಹಳ್ಳನೋ, ಒಂದು ಕಣಿವೆನೋ ಏನೋ ಬಂತು ಅಂದಾಗ ಪಟ 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 ಇದನ್ನು ಲೇ ಮಾಡಬೇಕು ಅಂತಂದ್ರೆ ಫಾಸ್ಟೆಸ್ಟ್ ಮೆಥಡ್ ಇದು. ಅಗೇನ್ ದಿಸ್ ಇಸ್ ಮೇಡ್ ಇನ್ ಇಂಡಿಯಾ. ಇಲ್ಲಿವರೆಗೂ ನಮ್ಮ ಹತ್ರ ಆಗಿರ್ಲಿಲ್ಲ ಇವೆಲ್ಲ. ಅಲ್ಲ, ಆಗ ಥರ ಆಗ್ತಿತ್ತು, ಸರಿ ಆಗ್ತಿರ್ಲಿಲ್ಲ, ಏನೋ ಗೋಜಲಾಗ್ಬಿಟ್ಟಿತ್ತು. ನಮ್ಮ ಎಷ್ಟೋ ಸೈನಿಕರು ಹೇಳ್ತಾರೆ ನಾವೇ ಬ್ರಿಡ್ಜ್ ಕಟ್ಕೊಳ್ತಾ ಇದ್ವಿ ಅನ್ನೋ ರೀತಿ. ಅಲ್ಲ, ಅದು ಬೇರೆ, ಅದು ಆ ಕಾಲ ಬೇರೆ, ಈ ಕಾಲ ಬೇರೆ. ಬಟ್ ಇದು ಸರ್ವತ್ರ ಮೊಬೈಲ್ ಸಿಸ್ಟಮ್ಸ್, ಬ್ರಿಡ್ಜಿಂಗ್ ಸಿಸ್ಟಮ್, ಇದು ಕೂಡ ನಮ್ಮ ದೇಶದಲ್ಲೇ ತಯಾರಿ ಆಗಿರೋಂಥದ್ದು. ನೀವು ನೆಕ್ಸ್ಟ್ ನೋಡ್ತಾ ಇರೋದು, ನಾನು ಆಗಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಡ್ರೋನ್ ಜಾಮರ್ ಸಿಸ್ಟಮ್ಸ್ನ. ಮೊನ್ನೆ ಅಯೋಧ್ಯೆ ಕಾರ್ಯಕ್ರಮಗಳನ್ನು ಯಾರು ನೋಡಿದ್ದಿದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗ್ತಾ ಇತ್ತು. ಇದನ್ನ ಡೆಪ್ಲಾಯ್ ಮಾಡ್ಕೊಂಡಿದ್ರು, ಡ್ರೋನ್ ಜಾಮರ್ ಸಿಸ್ಟಮ್ಸ್ನ ಡೆಪ್ಲಾಯ್ ಮಾಡ್ಕೊಂಡಿದ್ರು ಅಯೋಧ್ಯನಲ್ಲಿ. ಎಕ್ಸ್ಟ್ರೀಮ್ಲಿ ಮೊಬೈಲ್ ಡ್ರೋನ್ ಜಾಮರ್ ಸಿಸ್ಟಮನ್ನು ಮಾಡ್ಕೊಂಡಿರೋಂಥದ್ದು ನಮ್ಮಲ್ಲಿ ಮಾಡಿದ್ದಾರೆ. ಇಂಡಿಯನ್ ಆರ್ಮಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಭಾಳ ಕಡೆ ಅವ್ರಿಗೆ ಅದರದ್ದು ಲಾಭ ಕಾಣಿಸ್ತಾ ಇದೆ. ಇದು ಗಡಿನಲ್ಲಂತೂ ವಿಪರೀತವಾಗಿ ಬೇಕಾಗಿದೆ. ಬಿಕಾಸ್ ಪಾಕಿಸ್ತಾನದವರು ಎಂಟಾಣಿ ನಾಕಾಣಿ ₹1 ₹2 ಡ್ರೋನ್ಗಳನ್ನು ಕಳಿಸೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಈಗ. ಬೇಕಾದ್ರೆ ಹಂಗಾಗಿದೆ ಆ ಟೆಕ್ನಾಲಜಿ. ಅದು 1/4 kg 200 ಗ್ರಾಮು 300 ಗ್ರಾಮ್ ಹೆರಾಯಿನ್ ಕಳ್ಸಕ್ಕೆ ಯೂಸ್ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. 1 ಪಿಸ್ಟೂಲು 4 ಗುಂಡು ಬೇಕಾದ್ರೆ ಕಳಿಸ್ಕೊಳ್ತಾರೆ, ಆ ಲೆವೆಲ್ಗೆ ಬಂದಿದೆ ಅದು. ಹಾಗಾಗಿ ಡ್ರೋನ್ ಜಾಮರ್ ಸಿಸ್ಟಮ್ಸನ್ನ ನೀವು ನೋಡ್ತಾ ಇದ್ದೀರಿ. ಭಾರತದಲ್ಲಿ ಈಗ ಬಹಳವಾಗಿ ಯೂಸ್ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿರುವಂಥದ್ದು. ಭಾರತದ ಮಧ್ಯಮದಲ್ಲಿ ಮೀಡಿಯಂ ರೇಂಜಲ್ಲಿ ಇರ್ಬೋದಾದಂಥ ಸರ್ಫೇಸ್ ಟು ಏರ್ ಮಿಸೈಲ್ ಅಂತೆ
ನೆಲದಿಂದ ಆಗಸಕ್ಕೆ ಚಿಮ್ಮುವಂತಹ ಸಾಮರ್ಥ್ಯವನ್ನು ಹೊಂದಿರುವ ಕ್ಷಿಪಣಿ ವ್ಯವಸ್ಥೆಯನ್ನು ನೀವು ನೋಡ್ತಾ ಇದ್ದೀರಿ. ದಿಸ್ ಅ ಮೀಡಿಯಮ್ ರೇಂಜ್ ಅಂದರೆ ತುಂಬ ಕಡಿಮೆ ಅಂತನೂ ಅಲ್ಲ ಅಥವಾ ಜಾಸ್ತಿನೂ ಅಲ್ಲ, ಮೀಡಿಯಮ್ ರೇಂಜಲ್ಲಿ ಅದನ್ನು ನೀವು ನೋಡ್ತಾ ಇದ್ದೀರಿ. ಈ ಸಿಸ್ಟಮ್ಸನ್ನು ಭಾರತದ ಬತ್ತಳಿಕೆಯಲ್ಲಿ ಇರಬಹುದು. ಏನಕ್ಕೆ ತೋರಿಸ್ತಾರೆ ಅಂದರೆ, ಗಾಬರಿ ಆಗಬೇಡಿ, ನಮ್ಮ ಮೇಲೆ ಯಾರು ಬಂದರೆ ನಮ್ಮ ಹತ್ರನೂ ಒಂದಷ್ಟು ಇಟ್ಟಿದ್ದೀವಿ, ನಾವು ಪಟಾಕಿ ಹಚ್ಚಿಸ್ಬೋದು ಅನ್ನೋ ಒಂದು ಉದ್ದೇಶ. ಅಂದರೆ ಗೊತ್ತಾಗುತ್ತೆ, ಹಾಸ್ಟೈಲ್ ಟಾರ್ಗೆಟ್ಸನ್ನು ಇಟ್ ಕ್ಯಾನ್ ಟೇಕ್ ಡೌನ್, ಲೋ ಫ್ಲೈಯಿಂಗ್ ವಿತ್ ಏರ್ಕ್ರಾಫ್ಟ್ಸು ಅಥವಾ ಹೆಲಿಕಾಪ್ಟರ್ಸು, ಈ ಥರದ್ದನ್ನೆಲ್ಲ ಅದು ಇಟ್ ಕ್ಯಾನ್ ಟೇಕ್ ಡೌನ್. ಇಟ್ಸ್ ಆಲ್ಸೋ ಮೊಬೈಲ್. ಸೊ ಸಖತ್ತಾಗಿ ಹೆಲ್ಪ್ ಆಗುತ್ತೆ ಅಂತ ಲೆಕ್ಕಾಚಾರ. ಅಟ್ಲೀಸ್ಟ್ ಕೊನೆಯ ಹಂತಕ್ಕೆ ಬಂದಾಗ ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ಸು ನಮ್ಮ ದೀರ್ಘಕಾಲದ ಕಾರ್ಯಕ್ರಮ ಇದು. ನಮ್ಮ ದೇಶದಲ್ಲಿ ಬಹಳ ದೀರ್ಘಕಾಲದಿಂದ ನಾವು ಇದನ್ನು ಮಾಡ್ಕೊಂಡು ಬಂದಿದ್ದೀವಿ. LHU ಮತ್ತು ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ LCAಗಳದ್ದು ಎರಡೂ ಪ್ರೋಗ್ರಾಮ್ಗಳು ನಮ್ಮದು ಅತ್ಯಂತ ಲಾಂಗ್ ಸ್ಟ್ಯಾಂಡಿಂಗ್ ಪ್ರೋಗ್ರಾಮ್ಗಳವು. ಬಟ್ ನಾವು ALHಗಳೆಲ್ಲ ಪೇಯಿಂಗ್ ಆಫ್, ಅಂದರೆ ಲಾಭ ನಮಗೆ ಕಾಣಿಸ್ತಾ ಇರೋವಂಥದ್ದು. ಬಹಳ ಭಾಗಗಳಲ್ಲಿ ಆರ್ಮಿ ಮತ್ತು ಏರ್ಫೋರ್ಸಲ್ಲಿ ALHಗಳ ಡೆಪ್ಲಾಯ್ಮೆಂಟ್ಗಳು, ಇನ್ಕ್ಲೂಡಿಂಗ್ ನೇವಲ್ ಸೈಡಲ್ಲಿ ಒಂದಿಷ್ಟು ವರ್ಷನ್ಸು ವೇರಿಯೇಷನ್ಸು ಡೆಪ್ಲಾಯ್ಮೆಂಟ್ಗಳಾಗ್ತಾ ಇವೆ. ಈಗ ನೀವು ನೋಡ್ತಾ ಇರ್ತೀರಿ, ಆಗಸದಲ್ಲಿ ಬರುತ್ತೆ ಆ ALH ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ಸ್, ಎಗೈನ್ ಭಾರತದ್ದು. ಇದು ಒಂದೊಂದು ವರ್ಷನ್ಗೆ ಒಂದೊಂದು ಮಾಡ್ಕೊಂಡಿದ್ದಾರೆ. ಪ್ರಚಂಡ್ ಮತ್ತು ರುದ್ರ ಹೆಲಿಕಾಪ್ಟರ್ಗಳವು, ಅಂದರೆ ವರ್ಷನ್ಸು ಅಥವಾ ನೆಕ್ಸ್ಟ್ ಲೆವೆಲ್ಸಲ್ಲಿ ನೀವು ನೋಡ್ತೀರಿ. ಅವುಗಳು ಈಗ ಫ್ಲೈ ಪಾಸ್ಟಲ್ಲಿ ಭಾಗವಹಿಸತ್ವೆ ನಮ್ಮ ಈ ಹೆಲಿಕಾಪ್ಟರ್ಗಳು. ಫಾಗ್ ಇರೋದ್ರಿಂದ ಏನೂ ಕಾಣ್ತಾ ಇಲ್ಲ, ಮೇ ಬಿ ನಮಗೆ ಗೊತ್ತಾಗ್ತಾ ಇರುವಂಥದ್ದು. ಮಡ್ರಾಸ್ ರೆಜಿಮೆಂಟ್ ಒನ್ ಆಫ್ ದಿ ಓಲ್ಡೆಸ್ಟ್ ರೆಜಿಮೆಂಟ್ಗಳು ಭಾರತದ ಸೈನ್ಯದಲ್ಲಿ. 10 ಭಾಳ ವಾರ್ಗಳಲ್ಲಿ ನಮ್ಮ ದೇಶದಲ್ಲಿ ಪಾರ್ಟಿಸಿಪೇಟ್ ಮಾಡಿರೋಂಥ ರೆಜಿಮೆಂಟು ನೀವು ನೋಡ್ತಾ ಇರೋಂಥದ್ದು ಮಡ್ರಾಸ್ ರೆಜಿಮೆಂಟ್. ಈಗ ಪಾಸ್ ಆಗ್ತಾ ಇರೋವಂಥದ್ದು. ಇದಾದ ಕೂಡಲೇ ಕಂಬೈನ್ಡ್ ಮಿಲಿಟರಿ ಬ್ಯಾಂಡ್ ಬರುತ್ತೆ, ಅಂದರೆ ಎಲ್ಲ ಸರ್ವೀಸಸ್ ಇರೋವಂಥದ್ದು ನೀವು ನೋಡ್ತೀರಿ. ನೆಕ್ಸ್ಟು ಗೋರ್ಖಾ ರೈಫಲ್ಸು, ಗೋರ್ಖಾ ಟ್ರೈನಿಂಗ್ ಸೆಂಟರು, ಬೇಸಿಕಲಿ ಗೋರ್ಖಾ ರೆಜಿಮೆಂಟ್ ಅದು. ಅದರದ್ದು ಕಂಬೈನ್ಡ್ ಬ್ಯಾಂಡನ್ನು, ಮಿಲಿಟರಿ ಬ್ಯಾಂಡನ್ನು ನೀವು ನೆಕ್ಸ್ಟ್ ನೋಡ್ತೀರಿ. ಪಾಸ್ ಆಗ್ತಾ ಇದ್ದಾರೆ. ಇವರೆಲ್ಲರಿಗೂ ಒಂದು ಮೋಟೋ ಅಂದರೆ ಒಂದು ಗುರಿ ಒಂದಿರುತ್ತೆ, ಅದಕ್ಕೆ ಒಂದು ಇಟ್ಕೊಂಡಿರ್ತಾರೆ ಒಂದೊಂದು ರೆಜಿಮೆಂಟ್. ಅವ್ರವ್ರದ್ದು ಪ್ಲಸ್ ಯುದ್ಧ ಘೋಷ ಒಂದು ಇಟ್ಕೊಂಡಿರ್ತಾರೆ. ಅವ್ರವ್ರದ್ದು ಒಂದೊಂದು ಯುದ್ಧ ಘೋಷ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಇಟ್ಕೊಂಡಿರ್ತಾರೆ. ನೀವು ನೋಡ್ತಾ ಇರೋವಂಥದ್ದು ನೆಕ್ಸ್ಟ್ ಪ್ರಾಬಬಲಿ ನಾನು ಸರಿ ಇದ್ದರೆ ರಜಪುಟಾನ ರೈಫಲ್ಸ್ ಇರುತ್ತೆ. ರಜಪುಟಾನ ರೈಫಲ್ಸು ಪಾಸ್ ಆಗ್ತಾ ಇರೋಂಥದ್ದು ಒನ್ ಆಫ್ ದಿ ಮೋಸ್ಟ್ ಹಿಸ್ಟಾರಿಕ್ ನಮ್ಮ ರೆಜಿಮೆಂಟ್ಸಲ್ಲೂ ಅದು ಒಂದು. ರಜಪುಟಾನ ರೈಫಲ್ಸು ಆಲ್ಮೋಸ್ಟ್ ನಿಮ್ಗದು 17 ಅಂದರೆ 2 ಸೆಂಚುರಿ ಲೆವೆಲ್. ಅದು ಒನ್ ಆಫ್ ದಿ ಓಲ್ಡೆಸ್ಟ್ ರಜಪುತಾನ ರೈಫಲ್ಸ್. ಇದಾದ ಕೂಡ ನೀವು ಬ್ಯಾಕಲ್ಲಿ ಈಗ ನೋಡ್ತೀರಿ, ಇದು ವಿಮೆನ್ ಅಂದರೆ ನಾರಿ ಶಕ್ತಿ ಬಗ್ಗೆ ನಾನು ಹೇಳ್ತಾ ಇದ್ದೆ. ಟ್ರೈ ಸರ್ವೀಸಸ್ ಕಂಟಿಂಜೆಂಟ್ ಅಂದರೆ ಆರ್ಮಿ, ಏರ್ಫೋರ್ಸ್, ನೇವಿಯ ಮೂರರಲ್ಲೂ ಇರುವ ಹೆಣ್ಣುಮಕ್ಕಳ ಸಾಧನೆ ಏನಿದೆ ಅನ್ನೋದನ್ನು ತೋರಿಸ್ತಾರೆ. ಈಗ ನೀವು ಇದಾದ ಕೂಡಲೇ ನಿಮಗೆ ಪಾಸ್ ಆಗುತ್ತೆ. ದಿಸ್ ಇಸ್ ಟ್ರೈ ಸರ್ವಿಸ್ ವಿಮೆನ್ ಕಂಟಿಂಜೆಂಟ್. ನೋಡಿ, ಇದರಲ್ಲಿ ಅಗ್ನಿವೀರರು ಇದ್ದಾರೆ ಮತ್ತೆ ನಾರ್ಮಲ್ ಆರ್ಮಿನವರು ಇದ್ದಾರೆ. ಇಬ್ಬರನ್ನ ಹೊಂದಿಸಿ ತಾಳೆ ಹಾಕ್ಸಿದ್ದಾರೆ ಕರೆಕ್ಟಾಗಿ. ನೀವು ನೋಡ್ತಾ ಇರೋದು ಹೆಣ್ಣು ಮಕ್ಕಳ ಟ್ರೈ ಸರ್ವೀಸಸ್ ರೆಜಿಮೆಂಟ್, ಅದು ಕಂಟಿಂಜೆಂಟ್. ಅದು ಭಾರತದ ಅತ್ಯಂತ ಗರ್ವಯುತವಾದಂಥ ರೆಜಿಮೆಂಟ್ಗಳಲ್ಲಿ ಇದು ಒಂದು ರೆಜಿಮೆಂಟು, ಸಿಖ್ ರೆಜಿಮೆಂಟ್. ಈಗ ನೀವು ನೋಡ್ತಾ ಇರೋಂಥದ್ದು ದೇಶದ ಹೆಚ್ಚು ಕಡಿಮೆ ಎಲ್ಲ ಯುದ್ಧಗಳಲ್ಲಿ ಪಾಲ್ಗೊಂಡಿರೋವಂಥದ್ದು. ನಮಗೆ ನೆನಪಿದೆ ಸಿಯಾಚಿನ್ನು, ಕಾರ್ಗಿಲ್ ವಾರು, ಇದೆಲ್ಲ ನಮಗೆ ಜ್ಞಾಪಕ ಇದೆ. ಇನ್ಫ್ಯಾಕ್ಟ್ ದೇವರ್ ಆಲ್ಸೋ ಪಾರ್ಟ್ ಆಫ್ ಶ್ರೀಲಂಕನ್ ಆಪರೇಷನ್ಸ್ ಇರಬೇಕು ಮೋಸ್ಟ್ಲಿ ಅವಾಗ IPKF ಆದಾಗ, ಅದರಲ್ಲೂ ಇದ್ರು ಅನ್ಸುತ್ತೆ. ಹಾಗಾಗಿ ಅವ್ರು ಎಲ್ಲದರಲ್ಲೂ ಹೆಚ್ಚು ಕಡಿಮೆ ಪಾರ್ಟಿಸಿಪೇಟ್ ಮಾಡಿರೋಂಥದ್ದು ಸಿಖ್ ರೆಜಿಮೆಂಟ್. ಗ್ರೂಪಲ್ಲಿ ಪಾಸ್ ಆಗ್ತಾ ಇರೋದು ಎಗೈನ್ ಲೆಡ್ ಬೈ ವಿಮೆನ್, ದಿವ್ಯಾ ತ್ಯಾಗಿ ಅಂತ. ಎಗೈನ್ ಹೆಣ್ಮಕ್ಳು ಈ ಸರಿ ಹೆಚ್ಚು ಕಡಿಮೆ ಎಲ್ಲವನ್ನ ಲೀಡ್ ಮಾಡ್ತಿದ್ದಾರೆ. ನಾನು ಆಗಲೇ ಹೇಳಿದ್ದೆ, ನಾರಿ ಶಕ್ತಿಯ ಪ್ರದರ್ಶನ ಇದು ಈ ಬಾರಿ ಹೆಚ್ಚು ಕಡಿಮೆ ನಡೀತಾ ಇದೆ. ಪ್ಲಸ್ ಎರಡನೇದು, ವಿಪರೀತವಾದಿ ಸೈನ್ಯದಲ್ಲಿ ಈಗ ಆಲ್ಮೋಸ್ಟ್ ಕಾಂಬ್ಯಾಟ್ ಲೆವೆಲ್ವರೆಗೂ ತರ್ತಾ ಇದ್ದಾರೆ ಹೆಣ್ಣುಮಕ್ಕಳನ್ನ. ಹಾಗಾಗಿ ಯಾವುದಕ್ಕೂ ಅವ್ರೇನು ಕೊರತೆ ಇದ್ದಂಗಿಲ್ಲ ಇವಾಗ. ಸೊ ನೀವು ನೋಡ್ತಾ ಇದ್ದೀರಿ ಎಗೈನ್ ಆ್ಯಂಡ್ ಎಗೈನ್, ಮತ್ತೆ 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 ಭಾರತ ಹೀಗೆ ಬದಲಾಗಿದೆ ಅಂತ ಅವ್ರು ಪ್ರಶ್ನೆ ಕೇಳ್ತಾ ಇದ್ದರು 75 ವರ್ಷದ ಹಿಂದೆ.
ಭಾರತ ಹೇಗೆ ಬದಲಾಗಿದೆ ಅನ್ನಕ್ಕೆ ಇದನ್ನು ನೋಡಿದವ್ರಿಗೆ ಗೊತ್ತಾಗತ್ತೆ ಅಂತ ಹೇಳ್ತೀನಿ. ಹೆಣ್ಣು ಮಕ್ಕಳು ನಮ್ಮ ಪರೇಡನ್ನು ಲೀಡ್ ಮಾಡ್ತಾರೆ, ಕಂಟಿಂಜೆಂಟ್ಗಳಲ್ಲಿ ಬರ್ತಾ ಇರ್ತಾರೆ ಈ ಥರ ಅನ್ನೋದು ಅಂದಾಗ ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲ್ಗೆ ಮೂವ್ ಆಗಿರುತ್ತೆ ಅಂತ. ಬದಲಾವಣೆ. ಎಸ್, ಅದರಲ್ಲೂ ಆರ್ಮಿನಲ್ಲಿ, ಆರ್ಮಿ ಏರ್ಫೋರ್ಸಲ್ಲಿ ಆರ್ ನೇವಿನಲ್ಲಿ ಈಗ ನಮ್ದು ಒನ್ ಆಫ್ ದ ವಾರ್ಶಿಪ್ ಕಮಾಂಡಿಂಗ್ ಆಫೀಸರ್ ಆಗಿ ಫಸ್ಟ್ ಲೇಡಿ ಬಂದಿದ್ದಾರೆ, ಲೇಡಿನೇ ಒಂದು ಲೇಡಿ ಬಂದಿದ್ದಾರೆ ಈಗ.